ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ರೀಡಿಂಗ್ ಬುಕ್ಸ್ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ನನ್ನ ಹತ್ರ ಸಿಕ್ಕಾಪಟ್ಟೆ ಬುಕ್ಸ್ ಇದೆ. ಸೊ ಪ್ರೆಸೆಂಟಾಗಿ ನಾನು ಎಷ್ಟು ಬುಕ್ಸ್ ಓದ್ತಾ ಇದ್ದೀನಿ ಅನ್ನೋ ಒಂದು ಗೆಸ್ ಇದ್ದರೆ ನೀವು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಇದನ್ನು ಇವಾಗಲೇ ತೋರಿಸ್ತೀನಿ. ಸೊ ಮಾಡೋಕ್ಕೆ ಟ್ರೈ ಮಾಡಿ. ಎಷ್ಟು ಬುಕ್ಸ್ನ ಅಟ್ ಅ ಟೈಮ್ ನಾನು ಓದ್ತಿರ್ಬೋದು ಅನ್ನೋದನ್ನು ನೀವು ತಿಳ್ಕೊಬೇಕು ಅಂದರೆ, ಸೊ ವೆರಿ ಸಿಂಪಲ್, 1 2 ಇಲ್ಲ ಒಂದು 3 ಬುಕ್ಸ್ನ ಚೇಂಜ್ ಮಾಡಿ ಓದ್ತಾ ಇರ್ತೀನಿ ಆ ಥರ ಅಂದ್ಕೊಂಡಿದ್ರೆ, ಸೊ ನಾನಿಲ್ಲಿ ಆ ಒಂದು ಮಿತ್ತನ್ನ ಬ್ರೇಕ್ ಮಾಡ್ತೀನಿ. ಇಲ್ಲಿ ನೋಡಿ, ಸೊ ಇಷ್ಟು ಬುಕ್ಸನ್ನ ನಾನು ರಿಪೀಟೆಡಾಗಿ ಓದೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ಏನು ಅಂದರೆ, ಸೊ ಇಷ್ಟು ಬುಕ್ಸ್ನು ಅಟ್ ಅ ಟೈಮ್ ನಾನು ಓದ್ತಾ ಇಲ್ಲ. ಸೊ ಈ ಬುಕ್ ನನಗೆ ಮನಸ್ಸು ಬಂದಾಗ ಈ ಬುಕ್ಕಲ್ಲಿಂದ ಒಂದು 10 ಪೇಜ್ ಓದ್ತೀನಿ. ಸೊ ಈ ಬುಕ್ಕಲ್ಲಿ ಒಂದು 5 ಪೇಜ್ ಓದ್ತೀನಿ. ಈ ಬುಕ್ ಚೆನ್ನಾಗಿ ಇಂಟ್ರೆಸ್ಟಿಂಗಾಗಿ ಹೋದರೆ ಸೊ ಒಂದು ಚಾಪ್ಟರೆಲ್ಲ ಓದ್ಬಿಡ್ತೀನಿ. ಸೊ ಅದೇ ಥರ ಈ ಬುಕ್ಕು ಎಲ್ಲ ಬುಕ್ಕು. ಸೊ ಈ ಎಲ್ಲ ಬುಕ್ಕೂ ನಾನು ಅಟ್ಲೀಸ್ಟ್ ಒಂದು 5 ಪೇಜಸ್ 3 ಪೇಜಸ್ ಇಂಟ್ರೆಸ್ಟ್ ಆದರೆ ಜಾಸ್ತಿ ಪೇಜಸ್ನೆಲ್ಲ ನಾನು ಓದ್ತಾ ಇರ್ತೀನಿ. ಸೊ ಇದನ್ನು ಯಾಕೆ ನಾನು ಇವಾಗ ನಿಮ್ಮ ಹತ್ರ ಇಲ್ಲಿ ಶೇರ್ ಮಾಡ್ತಿದ್ದೀನಿ ಅಂದರೆ, ಸೊ ಹೌ ಟು ಮೇಕ್ ಅ ರೀಡಿಂಗ್ ಆ್ಯಸ್ ಅನ್ ಹ್ಯಾಬಿಟ್. ರೀಡಿಂಗ್ ಅನ್ನೋದು ನನಗೊಂದು ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ವಿಷಯ. ಸೊ ಫಸ್ಟು ನನಗೆ ಒಂದು ಮೀಟಿಂಗ್ ಹೋದಾಗ, ನೆಟ್ವರ್ಕ್ ಮಾರ್ಕೆಟಿಂಗ್ ಮೀಟಿಂಗ್ ಹೋದಾಗ, ಸೊ ಅಲ್ಲಿ ನಾನು ಟೇಕ್ ಅವೇ ಏನು ತಗೊಂಡು ಗೊತ್ತಿಲ್ಲ, ಬಟ್ ಅವ್ರ ಹತ್ರದಿಂದ ಒಂದೇ ಒಂದು ಟೇಕ್ ಅವೇ ತೊಗೊಂಡೆ, ರೀಡಿಂಗ್ ಬುಕ್ಸ್. ಸೊ ಅಲ್ಲಿ ಅವರೊಂದು ಬುಕ್ನ ಸಜೆಸ್ಟ್ ಮಾಡಿದ್ರು. ಅದನ್ನು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದೆ, ಬಂತು. ಸೊ ಆ ಬುಕ್ ಹೆಸರು ರಿಚ್ ಡ್ಯಾಡ್ ಆ್ಯಂಡ್ ಪೂರ್ ಡ್ಯಾಡ್. ಆ ಬುಕ್ನ ನಾನು ಯಾವಾಗ ಓದ್ದನೋ, ಸೊ ಅಲ್ಲಿಂದ ನನ್ನ ಒಂದು ಪರ್ಸ್ಪೆಕ್ಟಿವ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗೋಯಿತು. ನನ್ನ ಸೆಕೆಂಡ್ ಬುಕ್ ಆರ್ಡರ್ ಮಾಡಿದೆ, ಥಿಂಕ್ ಆ್ಯಂಡ್ ಗ್ರೋ ರಿಚ್ ಬೈ ನೆಪೋಲಿಯನ್ ಹಿಲ್. ಸೊ ಆಮೇಲೆ ಇನ್ನೊಂದು ಆ ಬುಕ್ನ ಆರ್ಡರ್ ಮಾಡಿದೆ. ಸೊ ಡಿಫ್ರೆಂಟಾಗಿ ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಅದರ್ಸ್, ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಅದರ್ಸ್ ಅಂತ ಒಂದು ಬುಕ್ಕು. ಸೊ ಅದು ಕರೆಕ್ಟಾಗಿ ಹೇಳ್ತಾ ಇದ್ದೀನ ಅಂತ ಗೊತ್ತಿಲ್ಲ, ಬಟ್ ಸೊ ಆ ಒಂದು ಬುಕ್ನ ನಾನು ಓದಿದೆ. ಸೊ ಈ ಥರ ಒಂದೊಂದು ಬುಕ್ಕಾಗಿ ನಾನು ತಗೊಂಡು ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ, ಸೊ ಹೌ ಟು ಮೇಕ್ ಅ ಬುಕ್, ಹೌ ಟು ಮೇಕ್ ರೀಡಿಂಗ್ ಆ್ಯಸ್ ಅನ್ ಹ್ಯಾಬಿಟ್ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಇಲ್ಲಿ ಶೇರ್ ಮಾಡ್ತೀನಿ. ಸೊ ಇಲ್ಲಿ ನನ್ನ ಹತ್ರ ಕೆಲವೊಂದು ಪಾಯಿಂಟ್ಸ್ ಇದೆ. ಓಕೆ, ಸೊ ಆ ಒಂದು ಪಾಯಿಂಟ್ಸ್ನ ನೀವು ಫೋಕಸ್ ಮಾಡಿದ್ರೆ ಆರಾಮಾಗಿ ನೀವು ಬಂದುಬಿಟ್ಟು ವಿನ್ ಆಗ್ತೀರಾ. ಸೊ 5 ಪಾಯಿಂಟ್ ಇದೆ ಟೋಟಲ್ ಆಗಿ ನನ್ನ ಹತ್ರ. ಅದರಲ್ಲಿ 3rd ಪಾಯಿಂಟ್ ನನ್ನ ಒಂದು ಬೆಸ್ಟ್ ಆಗಿರೋ ಒಂದು ಪಾಯಿಂಟು. ಸೊ ಅದು ಏನು ಅನ್ನೋದನ್ನು ನಾವು ಫಸ್ಟು ಹೇಳ್ತೀವಿ. ಸೊ ಬುಕ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೀಡಿಂಗ್ ಅನ್ನೋದಿದೆ. ಸೊ ಒಂದು ಫಿಕ್ಷನ್ನು, ಇನ್ನೊಂದು ನಾನ್ ಫಿಕ್ಷನ್ನು. ಸೊ ಫಿಕ್ಷನ್ ಅಂದರೆ ಏನು, ನಾನ್ ಫಿಕ್ಷನ್ ಅಂದರೆ ಏನು ಅಂತ ನೀವು ಕೇಳಿದ್ರೆ, ಸೊ ಫಿಕ್ಷನ್ ಅಂದರೆ ಈ ಕಥೆಗಳೆಲ್ಲ ಇರುತ್ತಲ್ಲ. ಸೊ ಇಫ್ ಐ ಆಮ್ ನಾಟ್ ರಾಂಗ್, ಓಕೆ, ಸೊ ಈ ನಾವೆಲ್ಸು, ಹ್ಯಾರಿ ಪಾಟರು ಸೀರೀಸ್ ಥರ ಬುಕ್ಸಾಗಿ ಜಾಸ್ತಿ ಇರುತ್ತೆ. ಸೊ ಅವೆಲ್ಲ ಫಿಕ್ಷನ್ ಅಂತಾರೆ. ನಾನ್ ಫಿಕ್ಷನ್ ಅಂದರೆ ಸೊ ಈ ಥರ ಕೆರಿಯರ್ ಡೆವಲಪ್ಮೆಂಟು, ಸೆಲ್ಫ್ ಇಂಪ್ರೂವ್ಮೆಂಟು, ಮತ್ತು ನಾನು ಓದೋದೆಲ್ಲ ನಾನ್ ಫಿಕ್ಷನ್ ಬುಕ್ಸು. ಸೊ ಈ ಒಂದು ನಾನ್ ಫಿಕ್ಷನ್ ಬುಕ್ಸಲ್ಲಿ ನಿಮಗೆ ಯಾವ ಥರ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಬುಕ್ಸ್ ಎಲ್ಲ ಇಷ್ಟನೋ, ನಿಮ್ಮ ಒಂದು ನೀವೀಗ ಒಂದು ಬಿಗಿನರ್, ನೀವು ಏನು ಓದೋದು ಅಂತಲೇ ನಿಮ್ಗೆ ಗೊತ್ತಿಲ್ಲ ಅಂದರೆ, ಸ್ಟಾರ್ಟ್ ವಿತ್ ಸೆಲ್ಫ್ ಇಂಪ್ರೂವ್ಮೆಂಟ್ ಬುಕ್ಸ್ ಜೊತೆಗೆ ನೀವು ಸ್ಟಾರ್ಟ್ ಮಾಡ್ಬೋದು. ನನ್ನ ಇನ್ನೊಂದು ಬುಕ್ ನನಗೆ ತುಂಬ ಇಷ್ಟ ಆಗಿರೋ ಬುಕ್ ಅಂದರೆ ಆಲ್ಕಮಿಸ್ಟ್ ಅನ್ನೋ ಒಂದು ಬುಕ್ಕು. ಸೊ ಅದು ಒನ್ ಆಫ್ ಮೈ ಪರ್ಸ್ನಲ್ ಫೇವ್ರೇಟ್. ಅದನ್ನು ಒಂದು 2 ಸತಿ ಓದಿರ್ತೀನಿ. ರಿಚ್ ಆ್ಯಂಡ್ ಪುವರ್ ಡ್ಯಾಡ್ನ ನಾನೊಂದು 4 ಸತಿ ಓದಿರ್ತೀನಿ. ಸೊ ಈ ಥರ ಡಿಫ್ರೆಂಟ್ ಒಂದೊಂದು ಬುಕ್ಸ್ನ ನಾನು ಮತ್ತೆ ಓದ್ತಾ ಇದ್ದೀನಿ. ಈಗ ಒಂದು ಸೀರೀಸ್ ಮಾಡ್ತಿದ್ದೀನಲ್ಲ, ಸೊ ಮ್ಯಾಜಿಕ್ ಅನ್ನೋ ಒಂದು ಬುಕ್ ಸೀರೀಸು. ಸೊ ಆ ಬುಕ್ನ ನಾನು ಈಗ ಆಲ್ಮೋಸ್ಟ್ 3rd ಟೈಮ್ ಓದ್ತಿದ್ದೀನಿ. ಸೊ ಈ ಥರ ಕೆಲವೊಂದು ಬುಕ್ಸ್ನ ನಾನು ರಿಪೀಟೆಡಾಗಿ ಜಾಸ್ತಿ ಟೈಮ್ ತಗೊಂಡು ನಾನು ಓದಿದ್ದು ಉಂಟು. ಓಕೆ, ಸೊ ಈಗ ನಾನು ಹೇಳ್ತೀನಿ ಫಸ್ಟ್ ಪಾಯಿಂಟ್ ಏನು ಅಂದರೆ, ಸೊ ಜಸ್ಟ್ 1 ಪೇಜ್ ಅ ಡೇ ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಸೊ ಈಗ ಒಂದು ಬುಕ್ ಇದೆ ಅಂತ ಇಟ್ಕೊಳ್ಳಿ. ಸೊ ಈ ಒಂದು ಬುಕ್ ಇದೆ, ಈಗ ಒಬೆಸಿಟಿ ಕೋಡ್ ಅನ್ನೋ ಒಂದು ಬುಕ್ ಇದೆ. ಸೊ ಈ ಬುಕ್ನ ನೀವು ಓದಬೇಕು, ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡ್ರೆ, ಸೊ ನೀವು ಜಸ್ಟ್ ಕೀಪ್ ಇಟ್ ಆ್ಯಸ್ ಒಂದೇ ಒಂದು ಪೇಜ್ ಓದ್ತೀನಪ್ಪ ಈಗ ನಾನು ಅಂತ ನೀವು ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಬೈ ದ ಎಂಡ್ ಆಫ್ 1 ಪೇಜ್ ನೀವು ಸ್ಟಾರ್ಟ್ ಮಾಡಿದಾಗ ಆ ಒಂದು ಪೇಜ್ ಬಂದುಬಿಟ್ಟು ಆಥರ್ ತುಂಬ ಕ್ಲೆವರ್ ಆಗಿರ್ತಾರಲ್ಲ, ಸೊ ಅವರು ಇನ್ನೂ ಒಂದು ಪೇಜ್ಗೆ ನಿಮ್ಮನ್ನ ಹೆಂಗಾದ್ರೂ ಕರ್ಕೊಂಡು ಹೋಗ್ತಾರೆ. 1 ಪೇಜ್ 2 ಪೇಜ್ ಆಗ್ಬೋದು, 2 ಪೇಜ್ 4 ಪೇಜ್ ಆಗ್ಬೋದು, 4-5 ಆಗ್ಬೋದು, ಒಂದು 10 ಪೇಜ್ ಓದ್ಬಿಟ್ರಿ ಅಂದ್ಕೊಳ್ಳಿ. ಸೊ ದಟ್ಸ್ ದ ಗ್ರೇಟೆಸ್ಟ್ ಪಾರ್ಟ್. ಓಕೆ, ಸೊ ಒಂದು ಒಳ್ಳೆ ಬುಕ್ನ ಅರ್ಥ ಏನು ಅಂದರೆ, ಆ ಬುಕ್ನ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಬುಕ್ನ ಕೆಳಗಡೆ ಇಡೋಕ್ಕೆ ನಿಮ್ಗೆ ಮನಸ್ಸು ಬರೋಲ್ಲ. ಸೊ ಪೇಜಸ್ನ ನೀವು ಸ್ಟಾಪ್ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಅದೊಂದು ಒಳ್ಳೆ ಬುಕ್ಕು, ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರುತ್ತೆ. ಸ್ಟಾರ್ಟ್ ಆ್ಯಸ್ 1 ಪೇಜ್ ಅ ಡೇ. ಸೊ ಅದು ಡೆಫಿನೆಟಾಗಿ 2, 3, 10 ಆ ಥರ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಡೆವಲಪ್ ಎ ಫ್ಲೋ ಅಂತ ಹೇಳ್ತಾರೆ. ಡೆವಲಪ್ಸ್ ಎ ಫ್ಲೋ. ಸೊ ಒಂದು ಫ್ಲೋನ ನೀವು ಡೆವಲಪ್ ಮಾಡಬೇಕು. ಈಗ ಒಂದೇ ಬುಕ್ನ ಓದ್ತಾ ಇದ್ದೀರಾ ಅಂದರೆ ಆ ಬುಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈ ಬುಕ್ನ ನಾನು ಓದ್ತಿದ್ದೀನಿ, ಒಬೆಸಿಟಿ ಕೋಡ್ ಅನ್ನೋ ಒಂದು ಬುಕ್ನ. ಸೊ ಈ ಬುಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಬುಕ್ನ ನಾನು ಮಧ್ಯೆ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ನೋಡಿ, ಈ ಕಂಪ್ಲೀಟಾಗಿ ಇಷ್ಟು ಓದಿಲ್ಲ. ಸೊ ಇದರಲ್ಲಿ ಚಾಪ್ಟರ್ಸ್ ಇದೆ. ಒಂದು ಚಾಪ್ಟರ್ಗೆ ಇನ್ನೊಂದು ಚಾಪ್ಟರ್ ಕನೆಕ್ಷನ್ ಇರುತ್ತೆ, ಇನ್ನೊಂದು ಚಾಪ್ಟರ್ಗೆ ಇನ್ನೊಂದು ಚಾಪ್ಟರ್ ಕನೆಕ್ಷನ್ ಇರುತ್ತೆ. ಸೊ ಆ ಥರ ಸೊ ಚಾಪ್ಟರ್ ವೈಸ್ ಒಂದು ಫ್ಲೋ ಅನ್ನೋದು ಡೆವಲಪ್ ಆಗಿರುತ್ತೆ. ಸೊ ಆ ಒಂದು ಫ್ಲೋ ಮುಖಾಂತರ
ಮುಖಾಂತರನೇ ನೀವು ಹೋದರೆ ಆ ಒಂದು ಫ್ಲೋ ಎಳ್ಕೊಂಡು ಹೋಗುತ್ತೆ ನಿಮಗೆ. ಸೊ ಆ ಒಂದು ಹ್ಯಾಬಿಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಡೆವಲಪ್ ಎ ಫ್ಲೋ ಅನ್ನೋ ಒಂದು ವಿಷಯ ಇರುತ್ತೆ. ಥರ್ಡ್ ಪಾಯಿಂಟ್ ಏನಂದರೆ, ದಿಸ್ ಇಸ್ ಮೈ ಪರ್ಸ್ನಲ್ ಫೇವ್ರೇಟ್ ಪಾಯಿಂಟ್, ಏನು ಅಂದರೆ ಸ್ಕಿಪ್ ಇಫ್ ಯು ಡೋಂಟ್ ಲೈಕ್ ಇಟ್. ಎಸ್, ಕರೆಕ್ಟಾಗಿ ಕೇಳಿದ್ರಿ. ಈಗ ನೀವು ಓದ್ತಿದ್ದೀರಾ, ಆ ಬುಕ್ಕು ತುಂಬ ಬೋರ್ ಹೊಡಿತಾಯಿದೆ, ನಿಮ್ಗೆ ಇಷ್ಟನೇ ಆಗ್ತಾಯಿಲ್ಲ, ನೀವು ಸ್ಕಿಪ್ ಮಾಡಿಬಿಡಿ. ಆ ಥರ ಒಂದು ಬುಕ್ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೊಬೋದು. ದಟ್ ಈಸ್ ಒನ್ ಆಫ್ ದ ಫೇವ್ರೆಟ್ ಬುಕ್. ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ, ನನಗೇನಿದು ಚೆನ್ನಾಗೇ ಇಲ್ಲ, ನನಗೆ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ. ಆದರೂ ನಾನು ಕಂಪ್ಲೀಟ್ ಮಾಡೋಣ ಅಂತ ಟ್ರೈ ಮಾಡಿದೆ, ಆಗಲಿಲ್ಲ. ಅದೇನು ಅಂದರೆ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್. ಆ ಬುಕ್ ಇನ್ನೂ ನನ್ನ ಹತ್ರ ಇದೆ, ನಾನು ಓದಿಲ್ಲ ಆ ಬುಕ್ಕು, ಇನ್ನೂ ಓದ್ತಾನೇ ಇದ್ದೀನಿ. ಸೊ ಆ ಥರ. ಸೊ ಆ ಒಂದು ಬುಕ್ ನನಗೆ ಬೋರ್ ಅನಿಸ್ತು, ಬಟ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಬುಕ್. ಅದನ್ನು ನಾನು ಇಂಟ್ರೋಯಿಂದ ಓದೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ನಾನು ಫಸ್ಟೆಲ್ಲ ಹೆಂಗೆ ಅಂದ್ಕೊಂಡ್ಬಿಟ್ಟಿದ್ದೆ ಅಂದರೆ, ಯಾವುದೇ ಬುಕ್ ತೊಗೊಂಡ್ರೆ ಸೊ ಆ ಒಂದು ಬುಕ್ನ ನಾನು ಬಂದುಬಿಟ್ಟು ಕರೆಕ್ಟಾಗಿ ಪೇಜ್ 1ಇಂದ ಸ್ಟಾರ್ಟ್ ಮಾಡಿ ಪೇಜ್ 300 ಪೇಜ್ ಇದ್ದರೆ 300 ಪೇಜ್ವರೆಗೂ ಓದಬೇಕು ಅಂದ್ಕೊಂಡಿದ್ದೆ. ಸೊ ಈಗ ನಾನು ಆ ಕಾನ್ಸೆಪ್ಟನ್ನ ಬಿಟ್ಬಿಟ್ಟಿದ್ದೀನಿ. ಏನು ಬೇಕು, ಏನು ಇಂಟ್ರೆಸ್ಟಿಂಗ್ ಆಗಿ ಇಂಡೆಕ್ಸ್ನ ನೋಡ್ತೀನಿ, ನನಗೇನು ಇಂಟ್ರೆಸ್ಟಿಂಗ್ ಆಗಿರುತ್ತೋ ಅದನ್ನು ಮಾತ್ರ ಓದ್ತೀನಿ. ಬೇಕಿದ್ರೆ ಓದ್ತೀನಿ, ಇಲ್ಲಾಂದರೆ ಇಲ್ಲ. ಈಗ ಏನಾದರೂ ಒಂದು ಬುಕ್ಕಿಂದ ಒಂದು ಟೇಕ್ ಅವೇ ನೀವು ತೊಗೊಂಡ್ರೇ ಅದನ್ನು ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟೋ ಚೇಂಜಸ್ ಅನ್ನೋದು ಬರುತ್ತೆ. ಸೊ ಅದನ್ನು ನೀವು ಯೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ಸೊ ಬುಕ್ನ ಪೂರ್ತಿ ಓದ್ತೀನಿ ಅಂತ ನೀವು ತಲೆ ಕೆಡಿಸ್ಕೊಂಡು ಟೈಮ್ ವೇಸ್ಟ್ ಅನ್ನೋದನ್ನ ಮಾಡಬೇಡಿ. ಸೊ ಏನು ಇಷ್ಟ ಆಗುತ್ತೋ ಅದನ್ನು ಓದಿ, ಇಲ್ಲ ಅಂದರೆ ಬೇಡ, ಬೇಕಾಗಿಲ್ಲ. ಓಕೆ, ಸೊ ಸ್ಕಿಪ್ ಇಫ್ ಯು ಡೋಂಟ್ ಲೈಕ್ ಇಟ್. ಫೋರ್ತ್ ಪಾಯಿಂಟ್ ಏನು ಅಂದರೆ, ನೀವು ಏನೇ ಒಂದು ವಿಷಯನ ಓದ್ತಿದ್ದೀರಲ್ಲ, ಸೊ ಈಗ ಇಲ್ಲಿ ಈ ಬುಕ್ನ ಓದ್ತಿದ್ದೀರಾ, ಸೊ ಈ ಓದೋವಾಗ ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಂತು. ನನ್ನ ಮೋಸ್ಟ್ ರೀಲ್ಸ್ ಎಲ್ಲ ನಂದೆಲ್ಲ ಈ ಬುಕ್ಸಿಂದ ಬಂದಿರೋದೆ. ಸೊ ಶಾರ್ಟ್ಸು, ರೀಲ್ಸ್ ನೀವೇನು ನೋಡ್ತಿದ್ದೀರಲ್ಲ ಎಲ್ಲ ನಮ್ಮ ಬುಕ್ಸಿಂದ ಬಂದಿರೋದೆ. ಸೊ ಈ ಥರ ನೀವು ಓದ್ತಿರುವಾಗ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಪಾಯಿಂಟ್ ಒಂದು ಸಿಕ್ಕಾಕೊಳ್ಳುತ್ತೆ. ಸೊ ಅದನ್ನು ನೀವು ಈ ಕಾರ್ನರಲ್ಲಿ ಇಲ್ಲಿ ಬರೀಬೇಕು. ಸೊ ನಾನು ಇದರಲ್ಲಿ ಕೂಡ ನಾನು ಬರೆದಿರ್ತೀನಿ, ನಿಮ್ಗೆ ಬೇಗ ಆದರೆ ತೋರಿಸ್ತೀನಿ. ಇಲ್ಲಿ ನೋಡಿ. ಸೊ ಕ್ಯಾಮ್ರಾದಲ್ಲಿ ಫೋಕಸ್ ಆಗುತ್ತಾ ಅಂತ ಗೊತ್ತಿಲ್ಲ. ಆಗ್ತಾಯಿದೆ ಅನಿಸುತ್ತೆ. ಇಲ್ಲಿ ನಿಮ್ಗೆ ಗೊತ್ತಾಗಿದ್ರೆ ಆಯಿತು, ಬಟ್ ಅದು ಇಲ್ಲಿ ನೋಡಿ ಕಾರ್ನರಲ್ಲಿ ನಾನು ಬರೆದಿದ್ದೀನಲ್ಲ. ಸೊ ಅದು ಏನು ಅಂದರೆ ಬೋನ್ ಬ್ರಾತ್ ರೆಸಿಪಿ ಅನ್ನೋ ಒಂದು ವಿಷಯನ ಬರೆದಿದ್ದೀನಿ. ಇನ್ನೊಂದು ಸತಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ, ಈ ಕಾರ್ನರಲ್ಲಿ ಬರೆದಿದ್ದೀನಿ, ಈ ಕಾರ್ನರಲ್ಲಿ ಇಲ್ಲಿ. ಓಕೆ, ಸೊ ಇಲ್ಲಿ ಏನೋ ಒಂದು ವಿಷಯ ಬರೆದಿದ್ದೀನಲ್ಲ, ಅದು ಕರೆಕ್ಟಾಗಿ ನಿಮ್ಗೆ ಫೋಕಸ್ ಆಗ್ತಾಯಿಲ್ಲ. ಸೊ ಅದು ಏನು ಅಂದರೆ ಬೋನ್ ಬ್ರಾತ್ ರೆಸಿಪಿ ಅನ್ನೋ ಒಂದು ವಿಷಯನ ಬರೆದಿದ್ದೀನಿ. ಸೊ ಅದೇ ಥರ ಇನ್ನೂ ಒಂದು ಪೇಜ್ ತೆಗೆದ್ರೆ ಇನ್ನೂ ಒಂದು ಕಾನ್ಸೆಪ್ಟ್ ಬಗ್ಗೆ, ವಾಟ್ ಈಸ್ ಕಾಲ್ಡ್ ಆ್ಯಸ್ ಫಾಸ್ಟಿಂಗ್. ಇಲ್ಲಿ ನೋಡಿ. ಸೊ ವಾಟ್ ಈಸ್ ಕಾಲ್ಡ್ ಆ್ಯಸ್ ಎ ಫಾಸ್ಟಿಂಗ್ ಅನ್ನೋದು ವಿಷಯನ ಬರೆದಿದ್ದೀನಿ ಇಲ್ಲಿ. ಸೊ ಇದೇನು ಅಂದರೆ ಆ ಪೇಜಲ್ಲಿ ನಾನು ಓದಿರ್ತೀನಲ್ಲ, ಸೊ ಕೆಲವೊಂದು ವಿಷಯ ಇಂಪಾರ್ಟೆಂಟಾಗಿರುತ್ತೆ, ಅದು ವೀಡಿಯೋ ಮಾಡಬೇಕಾಗಿರುತ್ತೆ. ಸೊ ಇಲ್ಲ ನಾನು ಮತ್ತೆ ರೆಫರ್ ಮಾಡಬೇಕಾಗಿರುತ್ತೆ ಫ್ಯೂಚರಲ್ಲಿ. ಸೊ ಆಗ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಿಂಗೆ ಇಟ್ಕೊಂಡು ನೀವು ಈ ಥರ ಓಪನ್ ಮಾಡಿ ಹಿಂಗೇ ನೋಡ್ಕೊಂಡು ಹೋದರೆ, ಸೊ ಇಲ್ಲಿ ಈ ಕಾರ್ನರಲ್ಲಿ ನಾನು ಬರೆದಿರೋ ವಿಷಯ ಅದರಲ್ಲಿ ಇರುತ್ತೆ. ಸೊ ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂದರೆ ಏನು, ಸೊ ಇಲ್ಲಿ ನೋಡಿ ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂದರೆ ಏನು ಅಂತೇಳಿ ಬರೆದಿದ್ದೀನಿ. ಸೊ ಈ ಟಿಪ್ನ ನಾನು ಎಲ್ಲಿಂದ ಕರ್ತ್ಕೊಂಡೆ ಅಂದರೆ, ಥಿಂಕ್ ಸ್ಕೂಲ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿರೋ ಅವ್ರ ಹೆಸರು ನನಗೆ ಈಗ ಜ್ಞಾಪಕ ಬಂದಿಲ್ಲ, ಬಟ್ ಆ ಥಿಂಕ್ ಸ್ಕೂಲ್ ಚಾನಲಲ್ಲಿ ಸೊ ಅವ್ರು ಹೇಳ್ಕೊಟ್ಟಿರೋ ಟಿಪ್ಪೇ ಇದು. ಸೊ ಇದನ್ನು ನಾನು ಇಂಪ್ಲಿಮೆಂಟ್ ಮಾಡಿದೆ. ಸೊ ಇದೇ ಥರ ಕೆಲವೊಂದು ಜನರ ಹತ್ರ ನೀವು ಜಾಸ್ತಿ ವಿಷಯ ಕಲ್ತ್ಕೊಬೋದು, ಅವರಿಗೆ ಕ್ರೆಡಿಬಿಲಿಟಿ ಅನ್ನೋದನ್ನ ಕೊಡಿ. ಸೊ ಇದು ನಾನೇ ಕಂಡುಹಿಡಿದೆ ಅಂತ ನಾನು ಹೇಳಿಲ್ಲ, ನಾನು ಬೇರೆಯವ್ರ ಜೊತೆಯಿಂದನೇ ಕಲ್ತ್ಕೊಂಡಿರೋದು. ಓಕೆ, ಸೊ ಇದು 4th ಟಿಪ್ ಆಗಿರುತ್ತೆ. ನೀವು ಏನೇ ಒಂದು ವಿಷಯ ಓದ್ತಿದ್ದೀರಾ, ನಿಮ್ಗೆ ಮತ್ತೆ ಅದು ಬೇಕು ಅನಿಸಿದ್ರೆ ಈ ಟಾಪಲ್ಲಿ ನೀವು ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಎಜ್ಜಲ್ಲಿ ಅದು ಏನು ಅನ್ನೋದನ್ನು ಇಲ್ಲಿ ಬರೀರಿ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದು ಒಂದು ಪಾಯಿಂಟರ್. ಸೊ ಈಗ ಒಂದು ಬುಕ್ ಓದ್ತಿದ್ದೀರಾ ಅಂದರೆ, ಸೊ ಆ ಒಂದು ಬುಕ್ಕಲ್ಲಿ ನೀವು ಹೈಲೈಟರ್ಸ್ ಅನ್ನೋದನ್ನು ಯೂಸ್ ಮಾಡಬೇಕು. ಸೊ ದಿಸ್ ಇಸ್ ಅ 5th ಪಾಯಿಂಟ್. ಸೊ ಹೈಲೈಟರ್ಸ್ ಲೈಕ್ ನೀವು ಏನೇ ಹೈಲೈಟರ್ಸ್ನ ತೊಗೊಬೋದು. ಓಕೆ, ನಾನು ಈ ರೇಡಿಯಮ್ ಆ್ಯಂಡ್ ಈ ಒಂದು ಪಿಂಕ್ ಹೈಲೈಟರ್ಸ್ನ ನಾನು ಯೂಸ್ ಮಾಡ್ತಾ ಇರ್ತೀನಿ. ಅದಾದರೂ ತುಂಬ ಹಿಟ್ಟಿಂಗ್ ಆಗಿತ್ತು ಆ ಒಂದು ಕಾನ್ಸೆಪ್ಟು, ಅದನ್ನು ನಾನು ರೀಕಾಲ್ ಮಾಡ್ಕೊಬೇಕು, ನಾನು ಜ್ಞಾಪಕ ಇಟ್ಕೊಬೇಕು ಅಂದರೆ ಐ ವಿಲ್ ಜಸ್ಟ್ ಹೈಲೈಟ್ ದೋಸ್ ವರ್ಡ್ಸ್. ಅದು ಒಂದು ವಿಡಿಯೋ ಆಗಿ ಬರುತ್ತೆ, ಅದು ಒಂದು ಮೆಸೇಜ್ ಆಗಿ ಬರ್ಬೋದು, ಒಂದು ಟ್ವೀಟ್ ಆಗಿ ಬರ್ಬೋದು, ಸೊ ಇಲ್ಲ ಒಂದು ಲಾಂಗ್ ಫಾರ್ಮ್ ಆಫ್ ವಿಡಿಯೋ ಆಗಿ ಬರ್ಬೋದು. ಸೊ ಈ ಥರ ಅದು ತುಂಬಾ ಹೆಲ್ಪ್ಫುಲ್ ಆಗೋ ಒಂದು ಕಾಂಟೆಂಟ್ ಆಗಿ ಆಚೆ ಬರೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಯು ಹ್ಯಾವ್ ಟು ಯೂಸ್ ದಿ ಹೈಲೈಟರ್ಸ್. ಆ್ಯಂಡ್ ಲಾಸ್ಟ್ ಪಾಯಿಂಟ್, ಸೊ 6th ಪಾಯಿಂಟ್, ನನ್ನ ಒಂದು ಈ ಪಾಯಿಂಟ್ನ ಬಂದುಬಿಟ್ಟು ನಾನು ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದೀನಿ. ಅದು ಏನು ಅಂದರೆ, ಸೊ ಈ ಒಂದು ವಿಷಯನ ನಾನು ಈಗ ಓದ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ಹೈಲೈಟ್ ಮಾಡಿದ್ಮೇಲೆ ಅದನ್ನು ನಾನು ವಾಟ್ಸಪ್ ಸ್ಟೇಟಸ್ ಹಾಕ್ಬಿಡ್ತೀನಿ. ಓಕೆ, ಇಮಿಡಿಯೇಟಾಗಿ ಅದು
ಬೇರೆಯವ್ರಿಗೆ ಯೂಸ್ ಆಗುತ್ತೋ ಯೂಸ್ ಆಗಲ್ಲ, ಜಾಸ್ತಿ ಜನ ಯೂಸ್ ಆಗುತ್ತೆ, ಬೇರೆಯವ್ರಿಗೆ ಯೂಸ್ ಆಗಿಲ್ಲ ಅಂದ್ರೂ ನಾನು ವಾಟ್ಸಪ್ ಸ್ಟೇಟಸ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನನಗೆ ಜ್ಞಾಪಕ ಇರುತ್ತೆ, ಓಕೆ ನಾನು ಈ ಥರ ಏನೋ ಒಂದು ವಿಷಯ ಮಾಡಿದ್ದೀನಿ, ಈ ಥರ ಬುಕ್ಸ್ ಓದಿದ್ದೀನಿ, ನಾನು ಶೇರ್ ಮಾಡಿದ್ದೀನಿ ಅಂತ. ಅದು ನಿಮಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಸುತ್ತಿ ಇರೋರಿಗೂ ಹೆಲ್ಪ್ ಆಗುತ್ತೆ. ಸ್ಟೇಟಸ್ನ ಅಪ್ಡೇಟ್ ಮಾಡಿ, ನೀವು ಯಾವ ಬುಕ್ ಓದ್ತಾ ಇದ್ದೀರಾ ಅನ್ನೋದನ್ನ ಅಪ್ಡೇಟ್ ಮಾಡಿ, ಅದರಲ್ಲಿಂದ ಕೀ ಲರ್ನಿಂಗ್ಸ್ ಅನ್ನೋದನ್ನು ವೀಡಿಯೋಸ್ ಆಗಿ ಮಾಡಿ. ಸೊ ನಾನು ಆ ವಿಷಯನೇ ಮಾಡೋದು. ಸೊ ಹಿಯರ್ ಆರ್ ಮೈ 5 ಕೀ ಟೇಕ್ ಅವೇ ಫ್ರಮ್ ದಿಸ್ ಬುಕ್ ಅಂತ ಒಂದು ವಿಡಿಯೋ ಮಾಡ್ಬೋದು, ಇಂಗ್ಲೀಷಲ್ಲಿ ಇಲ್ಲ ಕನ್ನಡದಲ್ಲಿ ಮಾಡ್ಬೋದು. ಸೊ ಈ ಥರ ಸಿಕ್ಕಾಪಟ್ಟೆ ಟೇಕ್ ಅವೇಸ್ ಅನ್ನೋದನ್ನ ಶೇರ್ ಮಾಡ್ತಾನೆ ಇರ್ಬೋದು. ಸೊ ಈ ಥರ ಬುಕ್ ಓದ್ತಾ ಇದ್ದೀನಿ, ಸೊ ನೀವು ಲೈವಲ್ಲಿ ಹೋಗಿ ಹೇಳ್ಬೋದು ಈ ಥರ ಬುಕ್ ಓದ್ತಾ ಇದ್ದೀನಿ, ಸೊ ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಡೀಟೇಲ್ಸ್ ಬೇಕಂದರೆ ಸೊ ನನಗೆ DM ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ, ಆ ಥರ ಈ ಥರ ಅಂತ ನೀವು ಬಂದುಬಿಟ್ಟು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಚೆ ತಗೊಂಡೋಗಿ ಅದ್ರ ಬಗ್ಗೆ ಜಾಸ್ತಿ ವಿಷಯಗಳನ್ನ ನೀವು ಡಿಸ್ಕಸ್ ಮಾಡ್ಬೋದು. ಸೊ ದೀಸ್ ಆರ್ ಮೈ 6 ಟೇಕ್ ಅವೇಸ್ ಹೌ ಟು ಮೇಕ್ ಅ ರೀಡಿಂಗ್ ಬುಕ್, ಹೌ ಟು ಮೇಕ್ ಅ ರೀಡಿಂಗ್ ಹ್ಯಾಸ್ ಅ ಹ್ಯಾಬಿಟ್ ಅನ್ನೋ ಒಂದು ವಿಡಿಯೋ ಇದು. ಸೊ ಈ ವಿಡಿಯೋ ನಿಮ್ಮ ಒಂದು ಬುಕ್ ಲವರ್ಸ್ಗೆ, ಬುಕ್ ರೀಡರ್ಸ್ಗೆ ಶೇರ್ ಮಾಡಿ, ಸೊ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ಯಾರಾದರೂ ಫಸ್ಟ್ ಟೈಮ್ ಬುಕ್ಕು ಓದಬೇಕು, ಯಾವ ಬುಕ್ಕಿಂದ ಸ್ಟಾರ್ಟ್ ಮಾಡಲಿ ಅಂದರೆ ಸೊ 80% ಮೈಂಡ್ಸೆಟ್ ಆ್ಯಂಡ್ 20% ಸ್ಕಿಲ್ ಅನ್ನೋ ಒಂದು ಬುಕ್ ಇದೆ. ಸೊ ಇಟ್ಸ್ ಬೈ ದೇವ್ ಗಡ್ವಿ. ಸೊ ಆ ಒಂದು ಬುಕ್ಕನ್ನ ನಾನು ಆಡಿಯೋ ಬುಕ್ ಕೇಳಿದ್ದೀನಿ, ಒಂದು 2 ಸತಿ ಕೇಳಿದ್ದೀನಿ. ಅದೊಂದು ಒಳ್ಳೆ ಮೈಂಡ್ಸೆಟ್ ರಿಲೇಟೆಡ್ ಬುಕ್ಕು. ಸೊ ಆ ಬುಕ್ ನಾನು ಆ ಬುಕ್ಕಿಂದ ಸ್ಟಾರ್ಟ್ ಮಾಡಿ, ಬಿಕಾಸ್ ನೀವು ಫಸ್ಟ್ ಟೈಮ್ ಓದ್ತಾ ಇದ್ದೀರಾ ಅಂದರೆ ಸೊ ಸೆಲ್ಫ್ ಇಂಪ್ರೂವ್ಮೆಂಟ್ ಬುಕ್ಸಿಂದ ಸ್ಟಾರ್ಟ್ ಮಾಡಿ. ದಟ್ ಈಸ್ ಗೋಯಿಂಗ್ ಟು ಬಿ ಎ ಮೈಂಡ್ ಬ್ಲೋಯಿಂಗ್. ಓಕೆ, ಸೊ ಅದನ್ನ ಸ್ಟಾರ್ಟ್ ಮಾಡಿ. ಈ ವಿಡಿಯೋ ಹೆಂಗಿತ್ತು ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಬೈ, ಟೇಕ್ ಕೇರ್. ದಿಸ್ ಇಸ್ ಕೋಚ್ ಅಕ್ಷಯರಾಮ್ ಸೈನಿಂಗ್ ಆಫ್. ಟಾಟಾ, ಬೈ.